ರಾಜ್ಯ ಕಾಂಗ್ರೆಸ್ನಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ನೋಡಿದ್ರಿ. ಇನ್ನು ಬಿಜೆಪಿಗೆ ಬರೋಣ. ಬಿಜೆಪಿಯಲ್ಲಂತೂ ನಾನು ಆಗಲೇ ಹೇಳಿದಂತೆ ಮನೆಯೊಂದು 100 ಬಾಗಿಲು ಅನ್ನೋ ರೀತಿ ಪರಿಸ್ಥಿತಿ ಬಂದಿದೆ. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ದೆಹಲಿ ದಂಡಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ. ವಿಜಯೇಂದ್ರ ವಿರುದ್ಧ ರೆಬಲ್ಸ್ ಇಂದು ದೆಹಲಿ ದಂಡಯಾತ್ರೆಯನ್ನು ಕೈಗೊಂಡಿದ್ದಾರೆ. ನಿನ್ನೆ ಎಲ್ಲ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಿಸ್ಕೊಂಡ್ಬಂದರು. ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಎಲ್ಲ. ಬಿಜೆಪಿ ವರಿಷ್ಠರ ಅಂಗಳದಲ್ಲಿ ಬಿಜೆಪಿ ಲಡಾಯಿ ಭವಿಷ್ಯ ನಿಂತಿದೆ. ನಿರ್ಣಾಯಕ ಹಂತದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಎಲೆಕ್ಷನ್ ಇದೆ. ಭಿನ್ನರ ವಿಜಯೇಂದ್ರ ಹಟಾವೋ ವಾರ್ ಸಕ್ಸಸ್ ಆಗುತ್ತಾ, ಫೇಲ್ಯೂರ್ ಆಗುತ್ತಾ, ತಟಸ್ಥರ ಮಧ್ಯಸ್ಥಿಕೆ, ರೆಬಲ್ಸ್ ಹೈಕಮಾಂಡ್ ಭೇಟಿಗೆ ಮುಹೂರ್ತ ಸಿಗುತ್ತಾ, ಹೀಗೆ ಅನೇಕ ಪ್ರಶ್ನೆಗಳಿದೆ. ನನ್ನ ಪ್ರಕಾರ JP ನಡ್ಡಾ ಮತ್ತು ಅಮಿತ್ ಶಾ ಇವ್ರು ಯಾರಿಗಾದರೂ ಅಪಾಯಿಂಟ್ಮೆಂಟ್ ಕೊಟ್ಟರೆ ಇವರ ಮಾತಿಗೆ ಒಂಚೂರಾದರೂ ಬೆಲೆ ಬರುತ್ತೆ ಅಂತ. ಒಂದು ವೇಳೆ ಅವರು ಅಪಾಯಿಂಟ್ಮೆಂಟ್ ಕೊಡದೇ ಇದ್ದರೆ, ಯಾಕೆಂದರೆ ಈಗಾಗಲೇ ಸೆಷನ್ ನಡೀತಾ ಇದೆ, ಮತ್ತೊಂದು ಕಡೆ ಡೆಲ್ಲಿ ಎಲೆಕ್ಷನ್ ಇದೆ, ಆ ಬ್ಯುಸಿ ನಡುವೆ ಒಂದು 20 ನಿಮಿಷ ಆದರೂ ಇವ್ರ ಜೊತೆ ಮಾತಾಡಿದ್ರೆ ಖಂಡಿತವಾಗಿ ಇವರ ಮಾತಿಗೆ ಏನಾದರೂ ಒಂಚೂರು ಕಿವಿ ಕೊಡ್ತಾರೆ. ಅಪಾಯಿಂಟ್ಮೆಂಟ್ ಸಿಗದೆ ಬರಿಗೈಯಲ್ಲಿ ವಾಪಸ್ಸಾದರೆ ಇವ್ರು ರಾಜ್ಯದಲ್ಲಿ ಬಂದು ಎಷ್ಟೇ ಹಾರಾಡಿದ್ರು ಚೀರಾಡಿದ್ರು ನೋ ಪ್ರಾಬ್ಲಮ್ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಬಿಹೇವ್ ಮಾಡುತ್ತೆ. ಇವ್ರು ಯಾರು ಇನ್ನೂ ಕೊಟ್ಟಿಲ್ವಂತೆ, ಯಾರು ಅಪಾಯಿಂಟ್ಮೆಂಟ್ ಕೇಳಿದಾರಂತ, ಇವರು ಯಾರು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಅಲ್ಲಿ ಕೊಟ್ಟು ಮಾತಾಡಿದ್ರೆ ಮಾತ್ರ ಏನಾದರೂ ಒಂದು ವಿಚಾರ ಆಗ್ಬೋದು. ಅದರ್ವೈಸ್ ಇವ್ರಿಗೆ ಅಲ್ಲೇ ಸೋಲಾಗ್ಬಿಡುತ್ತೆ, ಡೆಲ್ಲಿನಲ್ಲೇ ಸೋಲಾಗುತ್ತೆ ನನ್ನ ಪ್ರಕಾರ, ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಅಂದರೆ. ಇವತ್ತು ಬಿಜೆಪಿಯ ಭಿನ್ನಮತೀಯ ನಾಯಕರಿಂದ ದೆಹಲಿ ದಂಡಯಾತ್ರೆ, ಭಿನ್ನರಿಗೆ ಬಿಜೆಪಿಯ ತಟಸ್ಥ ನಾಯಕರಿಂದ ಫುಲ್ ಸಪೋರ್ಟ್ ಅಂತೆ. ವಿಜಯೇಂದ್ರ ಬದಲಾವಣೆಗೆ ಪಟ್ಟನ್ನು ಹಿಡಿಯಲಿರೋ ಬಂಡಾಯಗಾರರು ದೆಹಲಿಯಲ್ಲಿಯೇ ರಾಜ್ಯಾಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷರ ಆಯ್ಕೆಯ ವ್ಯಾಜ್ಯ ಇತ್ಯರ್ಥಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿಜಯೇಂದ್ರ ಬದಲಾವಣೆಗೆ ವರಿಷ್ಠರು ಒಪ್ಪದಿದ್ರೆ ಎಲೆಕ್ಷನ್ ನಡೆಸಲಿಕ್ಕೆ ಪಟ್ಟು. ದೆಹಲಿಯಲ್ಲಿಯೇ ವಿಜಯೇಂದ್ರ ವಿರುದ್ಧ ಭಿನ್ನ ಅಭ್ಯರ್ಥಿಯ ಘೋಷಣೆಗೂ ಕೂಡ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಇವರೇನೋ ಚಾರ್ಜ್ ಶೀಟನ್ನು ಇಟ್ಕೊಂಡು ದೆಹಲಿಗೇನೋ ಪ್ರಯಾಣ ಬೆಳೆಸಿದ್ದಾರೆ. ಬಟ್ ವರಿಷ್ಠರು ಇವರ ಸಮಸ್ಯೆಯನ್ನು, ಇವರ ಆ ಕೂಗನ್ನು ಆಲಿಸುವಂತಹ ಕೆಲಸ ಮಾಡಬೇಕಲ್ಲ. ಒಂದು ಕಡೆ ದೆಹಲಿ ಎಲೆಕ್ಷನ್ ಇದೆ, ಅದರ ಬ್ಯುಸಿಯಲ್ಲಿದ್ದಾರೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ. ಕೊನೆಯ ಹಂತದ ಕಸರತ್ತನ್ನು ಮಾಡಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಹೋಗಿ ಇವರು ನಮ್ಮ ಸಮಸ್ಯೆ ಕೇಳಿ ನೀವು ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಿ ಅಂದರೆ ಕೇಳ್ತಾರಾ, ಅದಕ್ಕೆ ಟೈಮ್ ಕೊಡ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಬಟ್ ರಾಜ್ಯ ಬಿಜೆಪಿಯಲ್ಲಿ ಈಗ ಬಣ ರಾಜಕಾರಣ ಹಾದಿರಂಪ ಬೀದಿರಂಪ ಆಗಿದೆ. ಜನ ಕಾರ್ಯಕರ್ತರು ಸಾಕಾಗಿ ಹೋಗಿದ್ದಾರೆ. ಇವತ್ತಾದರೂ ತೆರೆ ಬೀಳುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು 3 ಅಲ್ಲ 100 ಬಾಗಿಲಾಗಿ ಹೋಗ್ಬಿಟ್ಟಿದೆ. ಈಗ ಅದನ್ನು ಸಂಭಾಳಿಸೋದು, ಅದನ್ನು ಸರಿ ಮಾಡೋದೇ ವರಿಷ್ಠರ ಮುಂದಿರುವಂತಹ ಅತಿ ದೊಡ್ಡ ಸವಾಲಾಗಿದೆ. ಈ ಹಾದಿರಂಪ ಬೀದಿರಂಪ ಜನರು ಕಾರ್ಯಕರ್ತರು ನೋಡಿ ಸಾಕಾಗಿ ಹೋಗಿದ್ದಾರೆ. ಇವತ್ತಾದರೂ ಕೂಡ ದೆಹಲಿಯಲ್ಲಿ ಈ ಬಣ ರಾಜಕಾರಣಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ವರಿಷ್ಠರು ಮಾಡುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಮಸೂದ್? ಪ್ರೇಮ್, ಒಂದು ಕಡೆ ಬಿಜೆಪಿ ಭಿನ್ನಮತ, ಇನ್ನೊಂದು ಕಡೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುವಂತಹ ಒಂದು ಗೊಂದಲ, ಇವೆರಡೂ ಕೂಡ ದೆಹಲಿನಲ್ಲೇ ಕ್ಲೈಮ್ಯಾಕ್ಸ್ ಮುಟ್ತವೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಒಂದು ರೀತಿಯಲ್ಲಿ ನಿರ್ಣಾಯಕ ಹಂತಕ್ಕೆ ಬಂದಿದೆ. ಆ ತಟಸ್ಥರು ಈಗ ಯತ್ನಾಳ್ ತಂಡದವರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ತಟಸ್ಥರಿಗೂ ಕೂಡ ಗೊತ್ತು ವಿಜೇಂದ್ರ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ಹೈಕಮಾಂಡ್ ಅವರು ರಾಜ್ಯಾಧ್ಯಕ್ಷರಾಗಿ ಮಾಡಲ್ಲ ಅಂತ. ಆದರೂ ಕೂಡ ಒಂದು ಕೊನೆಯ ಪ್ರಯತ್ನವಾಗಿ ನೋಡೋಣ ಅನ್ನುವಂತಹ ನಿರ್ಧಾರಕ್ಕೆ ತಟಸ್ಥ ನಾಯಕರು ಕೂಡ ಬಂದಿದ್ದಾರೆ. ಹಾಗೆ ಆ ಮೂಲಕ ಅಂದರೆ ಯತ್ನಾಳ್ ತಂಡದವ್ರನ್ನ ದೆಹಲಿಗೆ ಕಳಿಸಿ ಅವರು ಕೂಡ ಜೊತೆಗೂಡಿ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಒಂದು ಕೊನೆಯ ಪ್ರಯತ್ನ ಮಾಡಿ ನೋಡೋಣ ಅನ್ನುವಂತಹ ನಿಶ್ಚಯಕ್ಕೆ ಬಂದಿದ್ದಾರೆ. ಹಾಗಾಗಿನೇ ದೆಹಲಿಗೆ ಇವತ್ತು ಯತ್ನಾಳ್ ತಂಡದ ಸದಸ್ಯರು ಹೊರಟಿದ್ದಾರೆ. ಇವತ್ತು ನಾಳೆ ನಾಡಿದ್ದು 3 ದಿನವೂ ಕೂಡ ದೆಹಲಿನಲ್ಲೇ ವಾಸ್ತವ್ಯ. ಹೈಕಮಾಂಡ್ ನಾಯಕರ ಅಪಾಯಿಂಟ್ಮೆಂಟ್ ಕೇಳಿದರೆ ಇನ್ನೂ ಯಾರ ಅಪಾಯಿಂಟ್ಮೆಂಟ್ ಕೂಡ ಸಿಕ್ಕಿಲ್ಲ. ಜೊತೆಗೆ ಅಲ್ಲೇ ಒಂದಷ್ಟು ಹಿರಿಯ ನಾಯಕರು ಕೂಡ ಇದ್ದಾರೆ, ಹಾಲಿ ಸಂಸದರಾಗಿರೋರು, ಕೇಂದ್ರ ಸಚಿವರಾಗಿರೋರು. ಹಾಗಾಗಿ ಅವರ ಜೊತೆಗೂಡಿ ಹೈಕಮಾಂಡ್ ನಾಯಕರ ಭೇಟಿ ಮಾಡ್ತಾರೆ. ಮುಖ್ಯವಾಗಿ ವಿಜೇಂದ್ರ ಅವ್ರನ್ನ ಶತಾಯಗತಾಯ ಮತ್ತೊಂದು ಅವಧಿಗೆ ಮುಂದುವರಿಸಬಾರ್ದು ಅನ್ನುವಂಥ ಒಂದು ಪಟ್ಟು. ಹಾಗೊಂದು ವೇಳೆ ನೀವು ತೀರ್ಮಾನ ಮಾಡಿದ್ದೆ ಆದಲ್ಲಿ ಸಹಮತ ಬೇಡ, ಚುನಾವಣೆ ನಡೆಸಿ ಬಹುಮತದ ಆಧಾರದಲ್ಲೇ ಗೆಲ್ಲಿಲಿ ಅಂತ ಒಂದು ಷರತ್ತನ್ನು ಕೂಡ ಇಡೋ ಸಾಧ್ಯತೆ ಇದೆ. ಯಾಕೆಂದರೆ ಈಗ ಯತ್ನಾಳ್ ತಂಡದವ್ರಿಗೆ ಫುಲ್ ಸಪೋರ್ಟ್ ಒಂದು ಕಡೆ ತಟಸ್ಥ ನಾಯಕರಿಂದ, ಇನ್ನೊಂದು ಕಡೆ ಜಿಲ್ಲಾಧ್ಯಕ್ಷರ ಆಯ್ಕೆ ಗೊಂದಲದಿಂದ ಒಂದಷ್ಟು ಜನ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಅವರ ಬೆಂಬಲವೂ ಕೂಡ ಸಿಗುತ್ತೆ. ಹಾಗಾಗಿ ನಮ್ಮ ಒಂದು ರೀತಿಯಲ್ಲಿ ಸಂಖ್ಯೆ ಜಾಸ್ತಿ ಆಗಿದೆ, ವಿಜೇಂದ್ರ ಸೋಲು ಖಚಿತ ಅನ್ನುವಂಥ ವಿಶ್ವಾಸದಲ್ಲಿ ಯತ್ನಾಳ್ ತಂಡದವರಿದ್ದಾರೆ. ಹಾಗಾಗಿ ದೆಹಲಿನಲ್ಲಿ ಈ ಒಂದು ಪ್ರಯತ್ನ ಮಾಡಿ ನೋಡ್ತಾರೆ. ಜೊತೆಗೆ ಅದು ಕೂಡ ಆಗಲಿಲ್ಲ ಅಂತಂದರೆ
ಸಹಜವಾಗಿ ಇದರಲ್ಲಿ ಕೋರ್ ಕಮಿಟಿಯಲ್ಲಿ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಅವರ ಕಡೆಯವ್ರನ್ನು ಕೂಡ ಸೇರಿಸ್ಕೋಬೇಕು ಅನ್ನುವಂಥ ಒಂದು ಷರತ್ತಿದೆ. ಅದು ಲಾಸ್ಟ್ ಆಪ್ಷನು. ಆದರೆ ಈಗ ವಿಜೇಂದ್ರ ಅವ್ರನ್ನ ಬದಲಾಯಿಸಲೇಬೇಕು ಅನ್ನುವಂಥ ಪಟ್ಟು, ಹಾಗಾಗಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಅವರ ದೆಹಲಿ ಸೂತ್ರ ಏನಿರುತ್ತೆ ಅನ್ನುವಂಥ ಕುತೂಹಲ ಮನೆ ಮಾಡಿದ್ರೆ, ಜೊತೆಗೆ ಹೈಕಮಾಂಡ್ ಅವರು ಏನು ಭರವಸೆ ಕೊಟ್ಟು ಕಳಿಸ್ತಾರೆ ಅನ್ನುವಂಥ ಕುತೂಹಲವೂ ಕೂಡ ಪ್ರೇಮ್ ಮನೆ ಮಾಡಿದೆ. ರೈಟ್, ಥ್ಯಾಂಕ್ ಯು ಮಸೂದ್. ತಮ್ಮ ಎಲ್ಲ ಮಾಹಿತಿಗಾಗಿ. ನಾನು ಆಗಲೇ ಹೇಳಿದಂತೆ ಹೈಕಮಾಂಡ್ ನಾಯಕರು ಇವ್ರನ್ನ ಕರೆದು ಮಾತನಾಡಿದ್ರೆ, ಯಾಕಂದರೆ ಅವರೇನು ಬುಲಾವ್ ಕೊಟ್ಟಿಲ್ಲ, ಅವರೇನು ಕರೆದಿಲ್ಲ ಇವ್ರನ್ನ, ಇವರೇ ಹೋಗ್ತಾ ಇರೋದು. ಯಾರನ್ನಾದರೂ ಭೇಟಿ ಆಗ್ತಾರಾ? ವಿಜೇಂದ್ರ ಹೋದಾಗ ನೋಡಿ ಎಲ್ಲರೂ ಭೇಟಿ ಆಗ್ತಾರೆ, ಆದರೆ ಇವ್ರನ್ನ ಭೇಟಿ ಆಗ್ತಾರಾ ಇಲ್ವಾ ಅನ್ನೋದೇ ಕುತೂಹಲ.